ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ. ಸ್ನೇಹಿತರೆ, ಸ್ವಲ್ಪ ದಿನದಿಂದ ನಮ್ಮ ಸಿ ಎಂ ಸಾಹೇಬರು ಸಿದ್ದರಾಮಯ್ಯ ಅವರ ಹೆಸರು ಇಡಬೇಕು, ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಬೇಕು ಅಂತ ಹೇಳಿದರು. ಹೇಳಿ ಏನೇನೋ ಮಾಡಿದ್ರು. ಅದು ಈಗ ಸ್ಟಾಪ್ ಆಗಿದೆ, ಅದು ಆಗೋದಕ್ಕೆ ನಾವು ಬಿಡಲ್ಲ. ಒಂದು ಸ್ನೇಹಿತರೆ, ಸಿದ್ದರಾಮಯ್ಯನವ್ರ ಹೆಸರಿಡಬೇಕು ಅಂತ ಅಂದರೆ ಇಲ್ಲ ಅವರು ತುಂಬ ಕ್ಲೀನಾಗಿರಬೇಕು, ಸ್ವಚ್ಛಂದವಾಗಿರಬೇಕು, ಇಲ್ಲ ತುಂಬ ಅವ್ರು ಹೇಳೋ ರೀತಿ ಸಮಾಜವಾದಿಯಾಗಿ ಇರಬೇಕು. ಸೊ ಯಾವುದೂ ಇಲ್ಲ. ಈಗ ನಾವು ಯಾರ್ದಾರು ಹೆಸರಿಡ್ತೀವಿ ಅಥವಾ ಅವ್ರನ್ನ ಇದು ಮಾಡ್ತೀವಿ ಅಂದರೆ ಅವರು ಹಿಂಗಿದ್ರಪ್ಪ, ಈಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಂತ ಏನಾರ ಇಟ್ಟಾಗ ಸೊ ಅವ್ರದ್ದು ಇದು ಇತಿಹಾಸ ಅಂತ ಹೇಳ್ತೀವಿ. ಅಥವಾ ನಮ್ಮ ಗಾಂಧೀಜಿ ಅವ್ರದ್ದು ಹೆಸರಿಟ್ಟಾಗ ಅವ್ರದ್ದು ಇದು ಇತಿಹಾಸ. ಹೀಗೆ ಹಲವಾರು ಹೀಗೆ ಹೇಳ್ತಾ ಹೋಗ್ತೀವಿ. ಸೊ ಸಿದ್ದರಾಮಯ್ಯ ಅವ್ರ ಹೆಸರಿಟ್ಬಿಟ್ಟು ಏನು ಅಂತ ನಾವು ಮುಂದಿನ ಪೀಳಿಗೆಗೆ ಹೇಳೋದು, 70 ಲಕ್ಷದ ವಾಚ್ ಹಾಕೊಂಡಿದ್ರು ಕಣಪ್ಪ ಇವರೊಬ್ಬರು ಸಮಾಜವಾದಿ ಅಂತ ಹೇಳ್ತಾ ಇದ್ರು ಅಂತ ಹೇಳೋದ? ಲೋಕಾಯುಕ್ತನ ಮುಚ್ಚಿದಂಥ ರಾಮಯ್ಯನವರು ಅಂತ ಹೇಳ್ಬೇಕಾ? ಎಲ್ಲಿ ಕಿಶೋರ್ ಚಂದ್ರ ಅಂತ ಒಬ್ಬ ಒಕ್ಕಲಿಗ IPS ಆಗ್ತಾರೆ ಅಂದ್ಬಿಟ್ಟು ನೀಲಮಣಿ ರಾಜನ ತಂದರು ಅಂತ ಹೇಳ್ಬೇಕಾ? ಸೊ ಮುಖ್ಯಮಂತ್ರಿ ಆದಾಗ ಶಿವಕುಮಾರು ಇದೇ DK ಶಿವಕುಮಾರು, ರಮೇಶ್ ಕುಮಾರು ಮೇಲೆ ಭ್ರಷ್ಟ ಆರೋಪ ಇತ್ತು, ಹಂಗಾಗಿ ನಾನು ಅವ್ರನ್ನ ತಗೊಳ್ಳೋದಿಲ್ಲ ಅಂತ ಯಾರೋ ಪಾಪ ಸ್ವತಂತ್ರ ಹೋರಾಟಗಾರರು ದೊರೆಸ್ವಾಮಿ ಪತ್ರ ಬರೆದಿದ್ದಾರೆ. ಹಂಗಾಗಿ ಅವ್ರನ್ನ ಕ್ಯಾಬಿನೆಟ್ಟಿಂದ ತಗೊಳ್ಳಲ್ಲ ಅಂತ ಹೇಳಿ 6 ತಿಂಗಳಿಗೆ ಚೇಂಜ್ ಆದ 2 ಮನ್ಸು 2 ನಾಲ್ಗೆ ಸಿದ್ದರಾಮಯ್ಯನವರು ಅಂತ ನಾವು ಹೇಳ್ಬೇಕಾ? ಅಥವಾ ಅವರು ಬಹಳ ಏನು ಹೇಳ್ತಾರೆ, ನಾನು ಕ್ಲೀನು, ನಾನು ಹೈಯಿಂದ ಇದಕ್ಕೆ ಸೇರಿದ್ರು ಇನ್ನೂ ಏನದು ಜಾತಿ ಗಣತಿನ ಮಾಡಿಸಿ 10 ವರ್ಷದ ನಂತರ ಆದ್ರೂ ಅದನ್ನು ಬಿಡುಗಡೆ ಮಾಡೋಕ್ಕಾಗದೇ ಇರೋ ವಿಫಲವಾದಂಥ ರಾಮಯ್ಯನವರು ಅಂತ ಹೇಳ್ಬೇಕಾ? ಸೊ ಹಿಂಗೆ ಹೇಳ್ತಾ ಹೋದರೆ ಹಲವು ನ್ಯೂನ್ಯತೆಗಳು ಸಿದ್ದರಾಮಯ್ಯನವರಲ್ಲಿ. ಏನಪ್ಪ ಅಂದರೆ ಅವ್ರದ್ದು ಅದೃಷ್ಟ ಚೆನ್ನಾಗಿದೆ, ಒಕ್ಕಲಿಗರು ಲಿಂಗಾಯತರು ಕಿತ್ತಾಟದಿಂದ ಅವ್ರು ಆಗಿದ್ದಾರೆ, ಇಲ್ಲಿಗೆ ಅವ್ರದ್ದು ಚಾಪ್ಟರ್ ಕ್ಲೋಸು, ಅದು ಬೇರೆ. ಅಥವಾ ಅವರು ಅಧಿಕಾರಕ್ಕೆ ಬಂದ ಇದರಲ್ಲಿ GLB ಫೈಲ್ನ GLB ಅಂದರೆ ಗೌಡ ಲಿಂಗಾಯತರ ಬ್ರಾಹ್ಮಣರನ್ನ ಅವರು ಅಸಡ್ಡೆ ಮಾಡಿದ್ರು ಅಂತ ಹೇಳ್ಬೇಕಾ? ಯಾವುದಕ್ಕಾಗಿ ಹೆಸರು, ಯಾಕಾಗಿ ಹೆಸರು ಹೇಳಿ? ಯಾಕಾಗಿ ಸಿದ್ದರಾಮಯ್ಯನವ್ರ ಹೆಸರು, ಯಾವುದಕ್ಕಾಗಿ ಅನ್ನ ಕೊಟ್ಟಿದ್ದೀನಿ 83ನೇ ಇಸ್ವಿಲಿ ಇವರು ಯಾರೋ NTR ಕೊಟ್ಟರು. ಅದಾದಮೇಲೆ ನಮ್ಮ ದೇವೇಗೌಡರು ಮುಖ್ಯಮಂತ್ರಿ ಆದಾಗಲೇ ಅದನ್ನ ಮ್ಯಾಂಡೇಟ್ರಿ ಮಾಡಿದ್ರು. ಸೊ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ತಂದರು. ಸೊ ಅದೆಲ್ಲ ಆದಮೇಲೆ ಇವರು ಆ ಒಂದು ಇದರಲ್ಲಿ ಇದನ್ನು ಮಾಡಿದ್ರು. ಹೋಗ್ಲಿ, SM ಕೃಷ್ಣ ಅವ್ರ ಥರ ಆರೋಗ್ಯ ಭಾಗ್ಯ ಏನಾರ ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು? ಎಲ್ಲ ಪ್ರೈವೇಟ್ ಇದರಲ್ಲೂ ಎಲ್ಲ ಬಡವ್ರಿಗೆ ಫ್ರೀ, ಬಡವ್ರ ಹಾಸ್ಪಿಟ್ಲಲ್ಲಿ ಫ್ರೀ. ಅಥವಾ ಓಲಿ ಒಂದು 3-4 ಜಯದೇವ ಹಾಸ್ಪಿಟ್ಲುಗಳನ್ನ ಇವರು ಕೊಡುಗೆಯಾಗಿ ಕೊಟ್ಟಿದ್ದಾರಾ? ಯಾಕಾಗ್ರಿ? 4-5 ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಲ್ಲ. ಅದಾದಮೇಲೆ ರಾಜರನ್ನ ಯಾವ ರಾಜ ಅಂತ ಅವ್ರನ್ನ ಅಸಡ್ಡೆ ಆಗಿ ಕಂಡಿದ್ದಾರೆ. ಅದಾದ ನಂತರದಲ್ಲಿ ರಾಜರದು ಆಸ್ತಿಗಳು ಸಾರ್ವಜನಿಕ ಅಂತ ಹೇಳ್ತಾರೆ. ಆಯಿತು, ಹಿಂದೆ ರಾಜರಿಲ್ಲದೆ KRS ನಾವು ಕಟ್ಟೋಕ್ಕಾಗ್ತಿತ್ತಾ? ಯಾಕಾಗಿ ಸಿದ್ದರಾಮಯ್ಯನವರ ರೋಡ್ಗೆ ಹೆಸರು? ಸೊ ನನಗಂತೂ ಗೊತ್ತಿಲ್ಲ. ಆಮೇಲೆ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಿದ್ದಾರಲ್ಲ ಹರೀಶ್ ಗೌಡ್ರು, ಪಾಪ ಆಯಿತು ಅವ್ರದ್ದು ಏನೋ ಹೆಸರಿಡೋಣ, ಫಸ್ಟು ನಿಮ್ಮ ಮನೆಗೆ ಸಿದ್ದರಾಮಯ್ಯ ಅವ್ರು ಅಷ್ಟು ಅಭಿಮಾನ ಅಲ್ವಪ್ಪ ಹರೀಶ್ ಗೌಡ್ರೆ ನಿಮಗೆ? ಏನೋ ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸ್ ಆಗಿ ಗೆದ್ಬಿಟ್ಟಿದ್ದೀರಾ ನಾಗೇಂದ್ರ ಅವರ ಮಿಸ್ಟೇಕ್ಗಳಿಂದ. ಇರಲಿ, ನಿಮ್ಮ ಮನೆಗಿಡ್ರಿ ಫಸ್ಟು ಹೆಸರನ್ನ ಸಿದ್ದರಾಮಯ್ಯ ನಿಲಯ ಅಂತ ನಿಮ್ಮ ಮನೆಗಿಡಿ. ಆಮೇಲೆ ನೀವು ಮಾದರಿಯಾಗಿ ಇಡೀ ಇದು ಏನೋ ಮೈಸೂರಿಗೆ ಸಿದ್ದರಾಮಯ್ಯ ನಗರ ಅಂತ ಇನ್ನೊಬ್ರು ಯಾರೋ ಪುಣ್ಯಾತ್ಮ ಹೇಳಿದರು, ಅವ್ರ ಮಕ್ಳಿಗಿಡ್ಲಿ ಸಿದ್ದರಾಮಯ್ಯ ಅಂದ್ಬಿಟ್ಟು ಫಸ್ಟು ನಿಮ್ಮ ಮನೆ ಮಕ್ಳುಗಳಿಗೆ ನಾಮಕರಣ ಮಾಡಿ ಮಾದರಿಯಾಗಿ. ಆಮೇಲೆ ನೀವು ಇಡಿ ಮಾದರಿ ಏನಕ್ಕಾಗಿ ಹೇಳ್ಬೇಕು, ಸಿದ್ದರಾಮಯ್ಯ ಎಂಬ ಹೆಸರು ನಾನು ಯಾಕೆ ಇಟ್ಟಿದ್ದೀನಿ ನನ್ನ ಮಕ್ಕಳಿಗೆ, ಅಥವಾ ಯಾಕೆ ನಾನು ನನ್ನ ಮನೆಗೆ ಇಟ್ಟಿದ್ದೀನಿ ಅಂತ ಫಸ್ಟು ನೀವು ಮಾದರಿಯಾಗಿ ಹೇಳಿ. ಹೋಗಿ ಇಷ್ಟೆಲ್ಲ ಹಗರಣಗಳು, 70 ಲಕ್ಷದ ವಾಚಿಂದ ಹಿಡಿದು ನಾನು ಭ್ರಷ್ಟರನ್ನ ತಗೊಳ್ಳಲ್ಲ ಅಂತ 6 ತಿಂಗಳಲ್ಲೇ U-ಟರ್ನ್ ಹೊಡೆದ 2 ನಾಲ್ಗೆ 2 ಮನ್ಸಿರೋ ಅಂಥ ಸಿದ್ದರಾಮಯ್ಯನವರು, GLB ಅವ್ರನ್ನ ಅಸಡ್ಡೆ ಮಾಡೋ ಅಂಥ ಸಿದ್ದರಾಮಯ್ಯನವರು, ಉಮೇಶ್ ಅವರು ಎಲ್ಲಿ ಲಿಂಗಾಯತರು ಚೀಫ್ ಸೆಕ್ರೆಟರಿ ಆಗ್ಬಿಡ್ತಾರೆ ಅಂದ್ಬಿಟ್ಟು ಎಕ್ಸ್ಟೆನ್ಷನ್ ಕೊಟ್ಟಂಥ ಸಿದ್ದರಾಮಯ್ಯನವರು, ಲೋಕಾಯುಕ್ತ ಮುಚ್ಚಿದಂಥ ಸಿದ್ದರಾಮಯ್ಯನವರು, ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ಮಾಡಿದಂಥ ಸಿದ್ದರಾಮಯ್ಯನವ್ರ ಹೆಸರಿಡ್ಬೇಕಾ? ಯೋಚನೆ ಮಾಡಿ. ಸೊ ಇದು ನಮ್ಮ ಕಣ್ಗಳ ಮುಂದೆನೇ ಇದೆ, ಇವೆಲ್ಲ ಏನು ಬೇರೆ ಏನೂ ಇಲ್ಲ. ನಾನು ಹೇಳ್ತಿರೋದು ಇದು ಸ್ಯಾಂಪಲ್, ಇಷ್ಟು ಹಿಂಗಿದೆ, ಈ ಥರ ಇದೆ. ಸೊ ಹೆಸರು ಇಡಲೇಬೇಕು ಅಂದರೆ ಯಾರು ಇವರಿದ್ದಾರೆ, ಯಾರು ಅವ್ರ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ, ಅವರು
ಅಬ್ದುಲ್ ನಜೀರ್ ಸಾಬ್ ಹೆಸರಿಡಿ. ಅದಾದಮೇಲೆ ಸಮಾಜವಾದಿ ಉದಾಹರಣೆಗೆ SM ಲಿಂಗಪ್ಪ ಅಂತ ಇದ್ದಾರೆ. ಸೊ ಈ ಥರದವ್ರ ಹೆಸ್ರನ್ನಾರ ಇಡಿ, ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಸಮಾಜಕ್ಕೆ ಇಂಥ ಹೆಸ್ರನ್ನ ಯಾಕೆ ಇಟ್ಟಿದ್ದಾರೆ, ಏನು ಎತ್ತ, ಸೊ ಅವಾಗ ನಾವು ಮುಂದಿನ ಪೀಳಿಗೆಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಸೊ ಇದು ಇಲ್ಲಿಗೆ ನಿಂತಿದೆ, ಸಂತೋಷ. ಬಟ್ ಯಾವುದೇ ಕಾರಣಕ್ಕೂ ಮೈಸೂರು ಜನತೆ ಹೆಸರಿಡೋದಕ್ಕೆ ಬಿಡೋದಿಲ್ಲ. ಸೊ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಯಾವ್ಯಾವ ರೀತಿ ಅಂದರೆ ಒಂದು ದೇವರಾಜ ಅರಸ್ ಥರನೇ ಅಂತ್ಯ ಆಗುತ್ತೆ, ಅದಕ್ಕಿಂತ ಭೀಕರವಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.